ಮಾಡಿದೆ. ಆದರೆ ಇವತ್ತು ಸರ್ಕಾರಿ ಶಾಲೆಯನ್ನು ಕಟ್ಟಿಸುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಸರ್ಕಾರ ಉಳ್ಳವರ ಪರವಾಗಿದೆ. ಉಳ್ಳವರ ಪರವಾಗಿರುವ ಸರ್ಕಾರವನ್ನ ಕಿತ್ತೊಗಿಬೇಕು. ಅವಾಗ ಮಾತ್ರ ಸರ್ಕಾರಿ ಶಾಲೆಗೆ ಸರ್ಕಾರ ಇವತ್ತು ಹಿಂದುಳಿದವರ, ಅಲ್ಪಸಂಖ್ಯಾತರ, ದಲಿತರ, ಸಣ್ಣ ಬಡ ರೈತರ, ಕೂಲಿಕಾರರ ಆಸ್ತಿಯಾಗಿದೆ. ಅದು ಉಳಿಬೇಕು ಅಂತ ನಡೀತಾರೆ ಈ ಹೋರಾಟ ಯಶಸ್ವಿಯಾಗಲಿ ಅಂತ ಹೇಳ್ತಾ ಸರ್ಕಾರಿ ಶಾಲೆ ಉಳಿಬೇಕು, ಪಬ್ಲಿಕ್ ಶಾಲೆಗಳು ಅಳಿಬೇಕು. ಯಾಕಂದ್ರೆ ಕೆಪಿ ಶಾಲೆ ಮೂಲಕ ಇವತ್ತು ಒಂದು ಕೆಪಿಎಸ್ ಶಾಲೆಗೆ 1,000 ವಿದ್ಯಾರ್ಥಿಗಳಾದರೆ ಸುತ್ತ 16 ಶಾಲೆಗಳನ್ನು ಮುಚ್ತಾರೆ. ಮುಚ್ಚಬೇಕು ಹೇಳಿದ್ರೆ ಇವತ್ತು ರೈತರಿಗೆ, ಕೂಲಿಕಾರ ಮಕ್ಕಳಿಗೆ ಶಿಕ್ಷಣ ಕೊಡೋದಿಲ್ಲ ಅನ್ನುವಂತ ಒಂದು ಕೆಟ್ಟ ಸಂದೇಶವನ್ನು ತೋರಿದ್ದಾರೆ. ಇದು ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಹೋರಾಟವನ್ನು ಮಾಡೋಣ. ಸರ್ಕಾರ ಎಚ್ಚೆತ್ತು ಸರ್ಕಾರಿ ಶಾಲೆಗಳಿಗಾಗಿ ತೀರ್ಮಾನ ತಗೋಬೇಕು ಅಂತೇಳಿ ಆಗ್ರಹವನ್ನು ಮಾಡಿ ನಾವು ಮಾತನಾಡುತ್ತೇವೆ. ಹೋರಾಟಗಳು ನಡೀತವೆ. ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು, ಏಕರೂಪದ ಶಿಕ್ಷಣ ತರಬೇಕು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಿಂದ ಪ್ರಾರಂಭವಾದಂತಹ ಈ ಹೋರಾಟ ಇಡೀ ರಾಜ್ಯಾದ್ಯಂತ ಹೋಗಬೇಕು. ಇಡೀ ರಾಜ್ಯಾದ್ಯಂತ ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ಅನ್ನೋ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಮಂತ್ರಿಗಳು. ಸುಮಾರು 60 ದಿನಗಳಿಂದ ಪಾದಯಾತ್ರೆ ಮಾಡಿದ್ದಾರೆ. ಇಡೀ ಪಂಚಾಯಿತಿಯನ್ನ ಮಂಡ್ಯ ಜಿಲ್ಲೆ ಉದ್ದಗಲಕ್ಕೂ 1600ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆಯನ್ನು ಮಾಡಿ ಬಿಸಿಲಿಲ್ಲದೆ, ಮಳೆಯಿಲ್ಲದೆ ಹಸಿರುಗಳನ್ನ ನೀಗಿಸಿಕೊಂಡು ಇವತ್ತು ಮಂಡ್ಯಕ್ಕೆ ಚಳವಳಿಯನ್ನ ತಂದುಕೊಟ್ಟಂತ ನಮ್ಮ ವಿನೋದ್ ಚಂದ್ರಶೇಖರಣ್ಣವರು ಮತ್ತೆ ಸಂತೋಷ್ ಗೌಡರು, ನಮ್ಮ ರವಿ ಅವರು ಮತ್ತೆ ಶಿವಳ್ಳಿ ಚಂದ್ರಶೇಖರಣ್ಣ ಬಹಳಷ್ಟು ಈ ಕಾಣದ ಕೈಗಳು ಒಂದು ಹೋರಾಟಕ್ಕೆ ಬೆಂಬಲ ಕರೆಯುತ್ತಿವೆ. ಕೆಆರ್ಎಸ್ ಪಕ್ಷ ಪ್ರಮುಖವಾಗಿ ಯಾವುದೇ ಒಂದು ಸ್ಥಳದಲ್ಲಾಗಲಿ ಇವತ್ತು ಬಿಡುವ ಒಂದು ಹೋರಾಟವನ್ನು ಮುಗಿಸಿಕೊಂಡು ಸರ್ಕಾರವನ್ನ ಎಚ್ಚರಿಸುವಂತ ಒಂದು ಕೆಲಸವನ್ನ ಮತ್ತು ವಿರೋಧ ಪಕ್ಷ ಕೆಲಸವನ್ನ ಇವತ್ತು ಕೆಆರ್ಎಸ್ ಪಕ್ಷ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಅಭಿನಂದನೆ. ಇಂತಹ ಜನಪರ ಕಾರ್ಯಕ್ರಮ ನಡೀಬೇಕು. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಡೀತಾ ಇರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆ ಉಳಿಸುವ ಅಭಿಯಾನ ಯಶಸ್ವಿಯಾಗಿ ಈಗ ತಾನೇ ಮುಖ್ಯಮಂತ್ರಿಗಳ ಬದಲಾಗಿದ್ದಾರೆ. ಮುಖ್ಯಮಂತ್ರಿಗಳ ಬದಲಾದ ಸಂದರ್ಭದಲ್ಲಿ ಎಜುಕೇಶನ್ ನೀತಿ, ವಿದ್ಯಾ ನೀತಿ, ಶಿಕ್ಷಣ ನೀತಿ ಸಮಗ್ರವಾಗಿ ಬದಲಾವಣೆ ಆಗಬೇಕು. ಅದೇ ಪಾದಯಾತ್ರೆಯನ್ನು 236 ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡಿ ತಮ್ಮ ಪಾದಗಳ ಊಟದಲ್ಲೂ ಲೆಕ್ಕಿಸದೆ ಇಡೀ ವಯಸ್ಸಿನಲ್ಲಿ ಹೋರಾಡಿದರೆ ಅಂದ್ರೆ ಆ ಹೊನ್ನಪ್ಪನವರಿಗೆ ಸಿಕ್ಕ ಜಯ ಈ ಚಂದ್ರಶೇಖರ್ರವರಿಗೂ ಸಿಗುತ್ತೆ ಅನ್ನೋ ಹೇಳಿಕೆಯನ್ನು ನಾನು ಕಂಡಾಗುವಂತವಾಗಿ ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಸಂತೋಷ್ ಯುವ ಮುಖಂಡ ತಮ್ಮ ಹೋರಾಟದಲ್ಲಿ ಯಶಸ್ವಿಯಾಗಿ ಇದು ಮಾಡಿದ್ದಾರೆ. ಬಾಗಲಕೋಟೆಯಿಂದ ಬಂದಿದ್ದಾರೆ. ಎಲ್ಲ ಪಾದಯಾತ್ರೆಗಳಿಗೂ ನಮ್ಮ ಮಂಡ್ಯ ಜಿಲ್ಲೆಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ರೈತ ಸಂಘದ ಅಧ್ಯಕ್ಷ ಮತ್ತು ತಾಲೂಕು ಪ್ರಮುಖರು. ಜೈ ಹಿಂದ್, ಜೈ ಕರ್ನಾಟಕ.